ವೀಕ್ಷಕರೇ ನೋಡ್ಬೋದು, ಇವುಗಳು ಪ್ಯೂರ್ ನಾಟಿ ಕೋಳಿಗಳು. ಯಾವುದೇ ಒಂದು ಮೊಟ್ಟೆಯನ್ನು ಸಹಿತ, ಒಂದು ಕೋಳಿಯನ್ನು ಸಹಿತ ನಾವು ಹೊರಗಡೆಯಿಂದ ತಂದಿಲ್ಲ. ಎಲ್ಲ ಇಲ್ಲೇ ಹುಟ್ಟಿರೋ. ನೋಡಿ ನಿಮ್ಮ ಹುಂಜ ಹೇಗಿದೆ ಅಂತ. ಇಲ್ಲೇ ಹುಟ್ಟಿ ಬೆಳೆದಿರೋ ಹುಂಜ ನೋಡಿದರೆ ಖುಷಿ ಆಗುತ್ತೆ. ಅದು ನೋಡಿದರೆ ಎಲ್ಲೋ ಹೊರಗಡೆಯಿಂದ ತಂದಿರೋ ಯಾವುದೋ ಒಂದು ದೊಡ್ಡ ಬ್ರೀಡ್ ಹುಂಜ ಥರ ಕಾಣಿಸ್ತಾ ಇದೆ. ಬಟ್ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರೋ ಹುಂಜಗಳು. ನೀವು ನೀಟಾಗಿ ಸಾಕಿದರೆ ತುಂಬ ಒಳ್ಳೆ ಗುಣಮಟ್ಟದ ನಾಟಿ ಕೋಳಿಗಳನ್ನು ಬೆಳೆಸ್ಬೋದು. ನಾವು ಅಷ್ಟು ಕೇರ್ ಮಾಡ್ತೀವಿ ಅವಕ್ಕೆ. ಯಾವುದೇ ರೀತಿಯ ಒಂದು ಮೊಟ್ಟೆನೂ ಸಹಿತ ಹೊರಗಡೆಯಿಂದ ತಂದಿಲ್ಲ. ಎಲ್ಲ ಅಲ್ಲೇ ಹುಟ್ಟಿ ಬೆಳೆದಿರೋ ಕೋಳಿಗಳಿವೆಲ್ಲ. 2 ಕೋಳಿಗಳಿಂದ ಶುರು ಮಾಡಿರೋದು. ಈಗ ಇಷ್ಟೊಂದು ಕೋಳಿಗಳಾಗಿವೆ. ತುಂಬ ಖುಷಿಯಾಗುತ್ತೆ ಇವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇವಾಗ ಇಲ್ಲಿ ಅಕ್ಕಿ ಹಾಕಿರೋದಕ್ಕೆ ಮೇಯ್ತಾ ಇದ್ದಾವೆ. ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿ ನಿಮಗೆ ತೋಟ ಕಾಣಿಸ್ತಿದೆಯಲ್ಲ, ಆ ತೋಟಕ್ಕೆ ಹೋಗಿ ಸ್ವತಂತ್ರವಾಗಿ ತಮಗೆ ಏನು ಬೇಕೋ ಅದನ್ನು ಮೇಯ್ತಾ ಇರ್ತವೆ. ಹಸಿರನ್ನು ತಿಂತವೆ. ಕೊಟ್ಟಿಗೆಗೂ ಬರ್ತವೆ. ಕೊಟ್ಟಿಗೆಗೆ ಬಂದು ಹುಲ್ಲನ್ನೆಲ್ಲ ತಿಂತಾ ಇರ್ತವೆ.